ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿಯ ಕುಂಬಾರಹಳ್ಳಿಯಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಆಂಜನೇಯ ಸ್ವಾಮಿ, ಮಾರಮ್ಮ ದೇವಿ, ಪಟಾಲಮ್ಮ ಹಾಗೂ ದನೀನ ಮಾರಮ್ಮ ಮತ್ತು ಚಪ್ಪಲಮ್ಮ ದೇವಸ್ಥಾನದಲ್ಲಿ ಕುಂಬಾರಹಳ್ಳಿ ಗ್ರಾಮಸ್ಥರು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅನಾದಿ ಕಾಲದಿಂದಲೂ ಇಲ್ಲಿ ದೇವರುಗಳು ನೆಲೆಸಿದ್ದು ಪ್ರತಿ ವರ್ಷ ಈ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಈ ದೇವಸ್ಥಾನಗಳಲ್ಲಿ ಬಂದು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ನೆರವೇರಲಿದ್ದು ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದ್ದು ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಬಂದು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಕೆಲವು ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ಯಲಹಂಕ. ಕುಂಬಾರಹಳ್ಳಿ ಗ್ರಾಮದಲ್ಲಿ ಸುಮಾರು 15-16 ವರ್ಷದಿಂದಲೂ ಕೂಡ ಕಾರ್ತಿಕ್ ಶನಿವಾರ ಲಕ್ಷ ದೀಪೋತ್ಸವ ಥರ ಮಾಡ್ತಾರೆ. ಹಾಗೂ ತುಂಬ ಊರುಗಳಿಂದ ತುಂಬ ಜನರು ಸೇರ್ಕೊಳ್ತಾರೆ. ಕಾರ್ತಿಕ್ ಸೋಮವಾರ ಅಂತ ತುಂಬ ವಿಜೃಂಭಣೆಯಿಂದ ಆಗುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ. ಊರಿನ ಜನರು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿಕೊಂಡು ಪೂಜೆ ಚೆನ್ನಾಗಿ ನೆರವೇರಿಸ್ತಾರೆ. ತುಂಬ ನಂಬಿಕೆ ಇದೆ ಇಲ್ಲಿ. ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವಿ ತುಂಬ ನಂಬಿಕೆ ಇದೆ. ತುಂಬ ಜನ ನಂಬಿ ಇಲ್ಲಿ ದೇವ್ರನ್ನ ನಂಬಿ ತುಂಬ ಜನ ಬರ್ತಾರೆ. ಇಲ್ಲಿ ಎಲ್ಲ ಹೊತ್ಕೊತಾರೆ ಮತ್ತು ತುಂಬ ಚೆನ್ನಾಗಿ ನೆರವೇರಿಸ್ತಾರೆ. ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ತುಂಬ ಹಳೆ ದೇವಸ್ಥಾನ ಆದರೂ ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟು ಜನ ಬರ್ತಾರೆ. ಕುಂಬಾರಹಳ್ಳಿ ಊರ ಹೆಸರು ರಮ್ಯಾ. ಕುಂಬಾರಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಕಾರ್ತಿಕ ದೀಪೋತ್ಸವವನ್ನು ಮಾಡಿದ್ದಾರೆ. ಇಲ್ಲಿ ಅನಾದಿ ಕಾಲದಿಂದನೂ ತಾತ ಮುತ್ತಾತನ ಕಾಲದಿಂದಲೂ ಆಂಜನೇಯ ಮತ್ತು ಮಾರಮ್ಮ ತಾಯಿ, ನವಗ್ರಹ ದೇವತೆಗಳು, ಚಪ್ಪಲಮ್ಮ ತಾಯಿ ಮತ್ತು ಪಟುದೂರಮ್ಮ, ದನೀನ ಮಾರಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ಎಲ್ಲ ಸಕಲ ಭಕ್ತರು ಬಂದು ದೀಪೋತ್ಸವವನ್ನು ಮಾಡಿದ್ದಾರೆ. ತುಂಬ ಅದ್ದೂರಿ ಆಚರಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷದಿಂದ. ಈ ಭಕ್ತರು ಇಲ್ಲಿ ಬಂದು ಏನೇ ಕೇಳಿದ್ರು, ಏನೇ ಅವರ ಮನ ಕೋರಿಕೆಗಳಿದ್ರೂ ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವರುಗಳು ಈಡೇರಿಸ್ಕೊಂಡು ಬಂದಿರ್ತಾರೆ. ಆದಾಗ್ಯೂ ಕುಂಬಾರಹಳ್ಳಿ ಗ್ರಾಮಸ್ಥರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ತಿಕ ದೀಪೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಹೇಳಬೇಕು ಅಂದರೆ ಇಲ್ಲಿ ನಮ್ಮಲ್ಲಿ ಏನು ಹೊಸ ಬಡಾವಣೆಗಳಾಗಿದೆ, ಈಗ ಲೇಔಟ್ಗಳಾಗಿದೆ. ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಈ ದೇವರಿಗೆ ಒಂದು ಭಕ್ತಿಯಿಂದ ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಏನು ಹೇಳಬೇಕು ಅಂದರೆ ನಮ್ಮಲ್ಲಿ ಈಗ ಜಾತಿ ಭೇದ ಅನ್ನೋದನ್ನು ಬಿಟ್ಟು ಎಲ್ಲರೂ ಒಂದಾಗಿ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅನ್ನೋ ಒಂದು ಸಾರ್ಥಕತೆನ ಇಲ್ಲಿ ವ್ಯಕ್ತಪಡಿಸಬೇಕು. ಈಗ ಹೆಂಗೆ ಧರ್ಮಸ್ಥಳ ಕ್ಷೇತ್ರ ಮತ್ತು ದೊಡ್ಡ ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ತಾರೋ ಅದೇ ರೀತಿ ಎಲ್ಲರೂ ಬಂದು ಎಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಪಂಥ ಅಂತ ಒಗ್ಗಟ್ಟಿಂದ ನಡೆಸ್ಕೊಂಡು ಹೋಗಬೇಕು ಅನ್ನೋದೊಂದು ಮನವಿ. ನನ್ನ ಹೆಸರು ಮಹಾದೇವ್ ಅಂತ. ಇದೇ ಊರಿನ ಕುಂಬಾರಹಳ್ಳಿಯವರು. ನಾವು ತಾತ ಮುತ್ತಾತನದಿಂದಲೂ ಇಲ್ಲೇ ಇದ್ದೀವಿ.